ನಮಸ್ಕಾರಪ್ಪ ಎಲ್ಲರಿಗೂ ಬರುವ ದೀಪಾವಳಿ ಎಂದು ಕರ್ನಾಟಕ ರಾಜ್ಯದಾಗ ಒಂದು ಧೂಮಕೇತು ಆಗೋದು ರಾಜಕೀಯ ಬದಲಾವಣೆ ಆಗತೈತೆ ಅಂತೇಳಿ ಏನು ಭವಿಷ್ಯ ಹೇಳಾಕತಿ ಕಾಕ ಅಂತಿರ್ಬೇಕು ನೀವು ಯಾಕಂದ್ರೆ ಸರಳವಾಗಿ ನಡೆದೈತಿ ಸರ್ಕಾರ ಮತ್ತೇನು ಬದಲಾವಣೆ ಆಗತೈತೆ ಅಂತೇಳಿ ನಿಮ್ಮ ತಲೆಯಾಗ ಬರಾಕತ್ತಿರ್ಬೇಕು ಆದ್ರೆ ರಾಜಕೀಯ ಬದಲಾವಣೆ ಅಂದ್ರೆ ಕಾಂಗ್ರೆಸ್ಸನ್ನು ಉಳಿತೈತಿ ಆದ್ರೆ ಕಾಂಗ್ರೆಸ್ದಾಗ ಕೆಲವು ಬದಲಾವಣೆ ಆಗ್ತಾವೆ ಅವೇನು ಬದಲಾವಣೆ ಅಂತ ಕೇಳ್ತಿರ್ಬೇಕು ಅಂಥದ್ದೊಂದು ಸುನಾಮಿ ಸುದ್ದಿ ತೊಗೊಂಬಂದೇನೆ ಇದು ಕೇಂದ್ರ ನವದೆಹಲಿಯಲ್ಲಿ ಬೆಳಗಿಂದ ಸಂಜೆವರೆಗೆ ನಡೆದಂಥ ಕೆಲವು ಸುದ್ದಿಯ ವಿದ್ಯಮಾನಗಳನ್ನು ನಮಗೆ ಬಂದ ತಕ್ಷಣ ಅದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಲ್ರಿನಾ ಹಂಗಾದ್ರೆ ಕರ್ನಾಟಕ ರಾಜ್ಯದಾಗ ಏನು ಬದಲಾವಣೆ ಆಗ್ತೈತೆ ಈಗ ಎರಡೂವರೆ ವರ್ಷ ಮುಖ್ಯಮಂತ್ರಿ ಅಂತೇಳಿ ಹೈಕಮಾಂಡ್ ಹೇಳಿತ್ತು ಆದರೆ 2.5 ವರ್ಷದ ಒಳಗೆ ಈಗ CBI ಎನ್ಕ್ವೈರಿ ಆದ ತಕ್ಷಣ ಇದೇ KPCC ಅಧ್ಯಕ್ಷರಿಗೆ ಏನಾದರೂ ಕಾನೂನಿನ ತೊಡಕಿನಲ್ಲಿ ತೊಂದರೆ ಆದರೆ ಇನ್ನು 2.5 ವರ್ಷಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಒಂದು ಒಳ್ಳೆಯ ಸುದ್ದಿ ತೊಗೊಂಡು ಬಂದೇನೆ ಗುಪ್ತ ಸುದ್ದಿ ಐತಿ ತನಿಖಾ ವರದಿ ಐತಿ ಅಲ್ಲಿ ಏನು ನಡೆದಿದ್ದ ಸುದ್ದಿ ನಿಮ್ಮ ಮುಂದೆ ಹೇಳೋದು ನನ್ನ ಕರ್ತವ್ಯ ಐತಿ ಅದರ ಸಲುವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಈಗ ಸತೀಶ್ ಜಾರಕಿಹೊಳಿ ಕೊಳ್ಳಾಗ ಹಾಕ್ತಾರ್ರಿ ಇದೇನು ಹೇಳಾಕತ್ತೀನಿ ಅಂತಿರ್ಬೇಕು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿಗೆ ಯಾಕೆ ಹಾಕ್ತಾರಂದ್ರೆ ಬರುವ ಲೋಕಸಭೆ ಚುನಾವಣೆಗೆ ತನ್ನ ಕೋಟ್ಯಾಂತರ ಅಭಿಮಾನಿಗಳು ಬೀದರ್ದಿಂದ ಚಾಮರಾಜವರೆಗೆ ಇರುವ ಕಾರಣ ಇದೇ ಸತೀಶ್ ಜಾರಕಿಹೊಳಿ ಸಂಚಾರ ಪ್ರಾರಂಭ ಮಾಡಬೇಕು 28 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಬೇಕು ಅದನ್ನು ಬಿಗ್ ಟಾನಿಕ್ ಸತೀಶ್ ಕೊಟ್ರ ಸತೀಶದ ಹಿಂದೆ ಒಂದು 60 ರಿಂದ 70 ಶಾಸಕರ ಬಣ ಐತ್ರಿ ಸಮಾನ ಮನಸ್ಕರ ಶಾಸಕರು ಅಂದರೆ ಯಾರೋ ಅಂದರೆ 2 ಡಜನ್ ಅಂಥೇಳಿ ಆದರೆ 4 ಡಜನ್ ಶಾಸಕರು ಇವರು ಬೆನ್ನ ಹತ್ಯಾರ ಕೆಲವರು ಭಾರತೀಯ ಜನತಾ ಪಕ್ಷದ ಶಾಸಕರೂ ಸಹಿತ ಮನೆಗೆ ಬಂದು ಭೇಟಿಯಾಗಿದ್ದು ಸಹಿತ ದೃಶ್ಯ ಹಾಕಲೇನ್ರಿ ಹಾಕಿದ್ರೆ ಮತ್ತೆ ಉಲ್ಬಣ ಆಗ್ತೈತಿ ಮತ್ತೆ ಸ್ಫೋಟಕ್ಕೆ ಚಾಲು ಆಕೈತಿ ಯಾವಾಗ ಅವರ ಕಚೇರಿಯ ಮುಂದೆ ನಾವಿದ್ದಾಗ ಅನೇಕ ಭಾರತೀಯ ಜನತಾ ಪಕ್ಷದ ಶಾಸಕರು ಬಂದು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಗುಪ್ತ ಸಮಾಲೋಚನೆ ಮಾಡ್ಕೊಂಡು ಹೋಗ್ತಿದ್ರು ಇದು ಜ್ವಲಂತ ಸಾಕ್ಷಿ ದೃಶ್ಯ ಐತಿ ನಮ್ಮ ಕಡೆ ವಿಡಿಯೋ ಐತಿ ನಮ್ಮ ಕಡೆ ಇದು ಭಾರತೀಯ ಜನತಾ ಪಕ್ಷದಲ್ಲಿಯೂ ಸಂಚಲನ ಮೂಡೈತಿ ಯಾಕಂದ್ರೆ ಒಬ್ಬ ಸಮಾನ ಮನಸ್ಕನ ಶಾಸಕರ ಗುಂಪಿನ ನೇತೃತ್ವ ವಹಿಸಿದ್ರೆ ಇಂಥ ಶಾಸಕ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯ ಆಳ್ತಾನಂಥೇಳಿ ಎಷ್ಟೋ ಶಾಸಕರಿಗೆ ಸತೀಶ್ ಜಾರಕಿಹೊಳಿ ಬೆನ್ನತ್ಯಾರ್ರಿ ಭಾರತೀಯ ಜನತಾ ಪಕ್ಷದಲ್ಲಿಯೂ ಸಹಿತ ಸರಿ ಇಲ್ಲ ಅನ್ನೋದು ಗೊತ್ತಾಗೈತ್ರಿ ರೇಣುಕಾಚಾರ್ಯ ಸ್ಟೇಟ್ಮೆಂಟ್ ನೋಡಿರ್ಬೇಕು ನೀವು ಅನೇಕ DV ಸದಾನಂದ ಗೌಡರ ಸ್ಟೇಟ್ಮೆಂಟ್ ನೋಡಿರ್ಬೇಕು ನೀವು ಎಲ್ಲೆಲ್ಲೋ ಏನೇನೋ ಮಾತಾಡಕ್ಕೆ ಹೋಗಿ ಏನೇನೋ ಯದ್ವಾ ಮಾತಾಡಿ ಗುಂಪುಗಳಾಗಿ ತಿತ್ತರ ಆಗಿ ಮೂರಾ ಬಟ್ಟೆ ಆಗಿ ಹೋಗೈತಿ ಒಂದೊಂದು ಬನ ಏನೇನೋ ಒದರಾಡ್ಕೊತ ಹೋತು ಆ ಒದರಾಡ್ದವ್ರದ್ದು ದನಿ ಈಗ ಬಂದಾಗೈತಿ ಹಂಗಾದ್ರೆ ಭಾರತೀಯ ಜನತಾ ಪಕ್ಷದಾಗ ಯಾವುದೂ ಸರಿ ಇಲ್ಲ ಅವರ ಹತೋಟಿ ಇಡುವಂಥ ಹೈಕಮಾಂಡು ಸಹಿತ ಅವರಿಗೆ ಚುಕ್ಕಾಣಿ ಮಾಡುವಂಥ ಶಕ್ತಿ ಉಳಿದಿಲ್ಲ ಯಾಕಂದ್ರೆ ಇಲ್ಲಿ ಅಧಿಕಾರ ಕೊಟ್ಟ ಮೇಲೆ ಅದು ಏನಂತಾರೆ ಗೊತ್ತೈತೇನ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ಗಾದೆ ಮಾಡ್ತೆ ಅಂತ ಹೇಳ್ತಾರ್ರಿ ಏನು ಎಷ್ಟು ತಿಂದರೂ ಸಹಿತ ಪಚನ ಆಗಬೇಕು ಪಚನ ಆಗೋ ಶಕ್ತಿ ಇದ್ರೆ ಮಾತ್ರ ತಿನ್ಬೇಕು ನಮ್ಮ ಉತ್ತರ ಕರ್ನಾಟಕದಾಗ ನೋಡ್ರಿ ಎಷ್ಟು ತಿಂತ ಸಜ್ಕಾ ತಿಂತಾರ ನುಚ್ಚು ತಿಂತಾರ ಅಂಬಲಿ ಕುಡಿತಾರ ಪಚನ ಮಾಡ್ಕೊಳ್ಳುವಂಥ ಶಕ್ತಿ ಉತ್ತರ ಕರ್ನಾಟಕದಾಗ ಐತಿ ಅದೇ ಬೇರೆ ಇದ್ರಾಗ ಬರಂಗಿಲ್ಲ ಏನಾರೇ ಹೆಚ್ಚು ಕಡಿಮೆ ತಿಂದ್ಕೊಂಡು ಬಿಟ್ರೆ ಈ ತೊಡ್ರ ಹಾಕೈತೆ ಅನ್ನೋದು ನಿಮಗೆ ಗೊತ್ತೈತಿರಲ್ಲ ಈಗ ರಾಜಕಾರಣ ಸುದ್ದಿಗೆ ಬರ್ತಾನೆ ನೋಡ್ರಿ ಅದರ ಸಲುವಾಗಿ ರಾಜಕಾರಣ ಎತ್ತ ಸಾಗತೈತಿ ರಾಜಕಾರಣ ಯಾವ ತಿರು ಪಡಿತೈತಿ ಈಗ ಏನು ಹೈಕಮಾಂಡ್ ಆದಾಗ ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೆದಾವ ನಿರಂತರ ಮೀಟಿಂಗ್ಗಳು ನಡೆದಾವ ಅಲ್ಲಿ ಯಾರಿಗೂ ಪುರ್ಸೊತ್ತ ಇಲ್ರಿ ದೈನಂದಿನವಾಗಿ ಕರ್ನಾಟಕ ರಾಜ್ಯದ ಹೆಬ್ಬಾಗಿಲು ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಬಂದ್ರೆ ಇದು ಕೆಂಪು ಕೋಟೆ ದೆಹಲಿಯಲ್ಲಿ ಕಾಂಗ್ರೆಸ್ ಚುಕ್ಕಾಣಿ ಹಿಡಿತೈತಿ ಅನ್ನೋದು ಹಳೇ ಇತಿಹಾಸಗಳನ್ನ ತೆಗೀರಿ 50 ವರ್ಷದ್ದು ಇದೇ ಇಂದಿರಾ ಗಾಂಧಿ ಕರ್ನಾಟಕ ಮೇಲೆ ಭಾಳ ಪ್ರೀತಿ ಇಟ್ಟವಳೆ ಹೆಣ್ಣುಮಗಳು ಕರ್ನಾಟಕ ರಾಜ್ಯ ಯಾವಾಗಲೂ ಸಮೃದ್ಧ ಭರಿತ ರಾಜ್ಯ ಹೃದಯವಂತ ರಾಜ್ಯ ಇಲ್ಲಿ ಇರುವಂಥ 7 ಕೋಟಿ ಕನ್ನಡಿಗರು ಯಾವಾಗಲೂ ಇನ್ನುಳಿದವರ ವಿಚಾರ ಮತ್ತು ಇನ್ನುಳಿದವರ ಸುಖ ದುಃಖ ವಿಚಾರ ಮಾಡುವಂಥ ಇದೇ 7 ಕೋಟಿ ಕರ್ನಾಟಕದ ಜನರೇ ತೀರ್ಮಾನ ತಗೋತಾರ ಎತ್ತ ಸಾಗಬೇಕು ಇನ್ನು ದೇಶ ಅನ್ನೋದು ಇದೇ ಸತೀಶ್ ಜಾರಕಿಹೊಳಿ ಕೊರಳಿಗೆ ವಿಜಯಮಾಲೆ ಹಾಕ್ತಾರ್ರಿ ಇನ್ನು ಮುಂದೆ ಏನಾಗ್ತೈತೆ ನೋಡ್ರಿ ಹಂತವಾಗಿ ಹೇಳ್ಕೊತ ಹೋಗ್ತೇನೆ ಇದೇ ಸಿದ್ದರಾಮಯ್ಯ
ತನಗೆ ಇನ್ನು ಮುಖ್ಯಮಂತ್ರಿ ಸ್ಥಾನ ಸಾಕಾಗೈತ್ರಿ ಅಪ್ಪ, ಇನ್ನು ಯಾರಾದರೂ ಇದನ್ನು ನೊಗ ಹೊರ್ರಿ ಅಂದಾಗ ಅಲ್ಲಿ ಬರುವ ಇಬ್ಬರ ಹೆಸರು ಮಾತ್ರ. ಕರ್ನಾಟಕದ ಕಾಂಗ್ರೆಸ್ಸದಲ್ಲಿ 136 ಶಾಸಕರಲ್ಲಿ ಮುಖ್ಯಮಂತ್ರಿಯ ಅರ್ಹತೆ ಹೊಂದಿದವರು ಕೇವಲ ಇಬ್ಬರು ಶಾಸಕರು ಮಾತ್ರ. ಇದೇ 23ರಲ್ಲಿ ಏನಾದರೂ ಬದಲಾವಣೆ ಆದರೆ 28ರ ಒಳಗಡೆ ಅದನ್ನು ಮುಖ್ಯಮಂತ್ರಿ ಸ್ಥಾನ ಭರ್ತಿ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು MB ಪಾಟೀಲ್ ಮಾತ್ರ ಅರ್ಹರು ಅನ್ನೋದು ಕೇಂದ್ರ ಹೈಕಮಾಂಡ್ ಈಗಾಗಲೇ ಕೂಲಂಕುಷವಾಗಿ ವರದಿ ತಕ್ಕೊಂಡೈತ್ರಿ. ಯಾಕಂದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ಆದೇಶಗಳು CBI ಎನ್ಕ್ವೈರಿ ಮತ್ತೆ ಪ್ರಾರಂಭ ಆಗೋದು, ಮತ್ತೆ ಎಲ್ಲಿ ಕರ್ಕೊಂಡು ಹೋಗಿ ಜೈಲಿಗೆ ಹಾಕಬಹುದು, ಏನೇನೋ ಕಾನೂನು ತಜ್ಞರು ರಾತ್ರಿ ಹಗಲಿ ಪುಸ್ತಕಗಳು ಹುಡುಕ್ಯಾಡಕತ್ತಾರ, ಪುಸ್ತಕ ಓದಾಕತ್ತಾರ. ಅದರಲ್ಲಿ ಯಾವ ಪಾಯಿಂಟದಲ್ಲಿ ಎಲ್ಲಿ ಮತ್ತೆ ಬಂಧನ ಆಗತೈತೆ ಅನ್ನುವ ಭೀತಿಯ ಭಯದಿಂದ ಈಗಾಗಲೇ ಮುಂದಿನ ಸಜ್ಜು ತಯಾರಿ ಮಾಡ್ಕೋಬೇಕಲ್ರಿ ಕೇಂದ್ರ ಹೈಕಮಾಂಡ. ಆವಾಗ ಕೇಂದ್ರ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನ ಒಂದೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಇದೇ ಸತೀಶ್ ಜಾರಕಿಹೊಳಿ ಕೊಡಬೇಕು. ಇಲ್ಲದಿದ್ದರೆ ಲೋಕಸಭೆ ಚುನಾವಣೆಗೆ ಭಾಳ ಮುಖಭಂಗ ಆಗ್ತೈತೆ ಅನ್ನೋದು ಹೈಕಮಾಂಡ ಅಲ್ಲಿ ತೀರ್ಮಾನ ತೊಗೊಂಡೈತ್ರಿ. ಯಾವುದೇ ರೀತಿಯ ಸತೀಶ್ ಜಾರಕಿಹೊಳಿ ಪಾರದರ್ಶಕ ಆಡಳಿತ, ನಾನ್ ಕರಪ್ಟ್ ಆಡಳಿತ, ಎಲ್ಲರ ಜೊತೆ ಬೆರೆತಿರುವಂಥ ರಾಜಕಾರಣಿ, ಎಲ್ಲ ಶಾಸಕರ ಜೊತೆ ಸಮನ್ವಯವನ್ನು ಸಾಧನೆ ಮಾಡಿದಂಥ, ಸಾರಿ ಹೇಳಿ ಎಲ್ಲರನ್ನು ಒಂದುಗೂಡಿಸಿದಂಥ ಇದೇ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಆಗೋದು ಖಚಿತ. ಇದೇ 28ರ ಒಳಗಡೆ ಮುಖ್ಯಮಂತ್ರಿ ಆಗೋದು ಖಚಿತ ಅನ್ನೋ ಭವಿಷ್ಯ ಕೇಂದ್ರ ಹೈಕಮಾಂಡ್ ಸೂಚನೆ ಮುಖಾಂತರ ಕಳ್ಸಾಕತೈತಿ. ಹಂಗಾದ್ರೆ ಈಗ 28ರಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗುತ್ತಿದ್ದರು ಅಂತ ನಾವು ಭವಿಷ್ಯ ಹೇಳಿದ್ವಿ. ಸ್ವತಃ ಸತೀಶ್ ಜಾರಕಿಹೊಳಿ ಅವರು ನನ್ನ ನಡೆ 2028ಕ್ಕೆ ಅಂತ ಹೇಳಿದಂಥ ಮಹಾನ್ ನಾಯಕ ಅವನೇ ಸತೀಶ್ ಜಾರಕಿಹೊಳಿ. ಈಗ MB ಪಾಟೀಲ್ ಅವರು 28ರ ಒಳಗಡೆ ಆಗತಾರೋ ಏನು 28ಕ್ಕೆ ಆಗತಾರೋ, ಇನ್ನು ಕೇಂದ್ರ ಹೈಕಮಾಂಡ್ ತೀರ್ಮಾನ ತಗೋತೈತಿ. ಹಂಗಾದ್ರೆ 28 ಲೋಕಸಭಾ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ MB ಪಾಟೀಲ್ ಇದೇ ಸಿದ್ದರಾಮಯ್ಯ ಜಂಟಿಯಾಗಿ ತಿರುಗಾಡಿದರೆ ಎಲ್ಲ ಜಾತಿ ಧರ್ಮದ ಮತಗಳು ಒಕ್ಕೂಟ ಆಗಿಬಿಡ್ತಾವ. ಅದೇ ರೀತಿ ಜಮೀರ್ ಅಹ್ಮದ್ ಖಾನು ಸಹಿತ ಪ್ರಮುಖ ಕೇಂದ್ರ ಬಿಂದುವಾಗಿ ಇದೇ ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚಿರುವಂಥ ಮುಸಲ್ಮಾನರ ನಾಯಕನಾಗಿ ಹೊರಹೊಮ್ಮ್ಯಾನ. ಅವನೇ ಮುಸಲ್ಮಾನರ ನಾಯಕ ಅಂಥೇಳಿ ಈಗಾಗಲೇ ಕರ್ನಾಟಕ ರಾಜ್ಯದ 31 ಜಿಲ್ಲೆಯವರು ಸಹಿತ ಘೋಷಣೆ ಮಾಡಿಕೊಂಡಾರ. ಮುಸಲ್ಮಾನರ ಹಿತ ಕಾಪಾಡುವಂಥ, ಮುಸಲ್ಮಾನರ ರಕ್ಷಣೆ ಮಾಡುವಂಥ, ಮುಸಲ್ಮಾನರ ಸುಖ ದುಃಖ ವಿಚಾರ ಮಾಡುವಂಥ ಇದೇ BZ ಜಮೀರ್ ಅಹ್ಮದ್ ಖಾನ್, ಸತೀಶ್ ಜಾರಕಿಹೊಳಿ ಮತ್ತು MB ಪಾಟೀಲ್, ಸಿದ್ದರಾಮಯ್ಯ 4 ಮಂದಿ ಕೂಡಿದ್ರೆ 28 ಲೋಕಸಭಾ ಬುಟ್ಟಿಗೆ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಜನತೆ ಏನು ನಿಮ್ಮ ಅನಿಸಿಕೆಗಳದಾವ ನನ್ನ ಕಮೆಂಟ್ ಬಾಕ್ಸ್ನ ಹಾಕಿರಿ. KPCC ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಆಗಬೇಕು ಏನು ಇದೇ 23ರ 28ರ ಅವಧಿ ಒಳಗಡೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು, ಏನು MB ಪಾಟೀಲ್ ಚುಕ್ಕಾಣಿ ಹಿಡಿಬೇಕು ನನಗೆ ತಿಳಿಸ್ತೀರಿ. ಹಾಗಾದ್ರೆ ಬದಲಾವಣೆ ಇದೆ. ದೀಪಾವಳಿ ಸಿಹಿ ಹಂಚಿಕೆಯೊಂದಿಗೆ ಕರ್ನಾಟಕ ರಾಜ್ಯದ ಚುಕ್ಕಾಣಿ ಉತ್ತರ ಕರ್ನಾಟಕದ ವ್ಯಕ್ತಿ ಹಿಡಿತಾಣದ ಕಾಲ ಜ್ಞಾನದ ಭವಿಷ್ಯ ಕಾಕ ಹೇಳ್ಯಾನ. ಹಾಗಾದ್ರೆ ನೀವು ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತು ಕಡಕ ಜವಾರಿ ಸುದ್ದಿಯೊಂಗ ಬರ್ತಾನ ಕಾಕ. ನಮಸ್ಕಾರ.